ಇನ್ನು ನ್ಯೂಸ್ ಫಸ್ಟ್ ನಿಂದ ಕೃಷಿ ದೇವೋಭವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ರೈತರಿಗಾಗಿ ನ್ಯೂಸ್ ಫಸ್ಟ್ ನಿಂದ ವಿಶೇಷ ಕಾರ್ಯಕ್ರಮ ಇದು. ನ್ಯೂಸ್ ಫಸ್ಟ್ ಮತ್ತು ರಾಜ್ಯ ಕೃಷಿ ಇಲಾಖೆಯ ಕಾರ್ಯಕ್ರಮ ಇದು. ಅನ್ನದಾತರಿಗೆ ಆರ್ಥಿಕ ಸಹಾಯ ನೀಡುವ ಕಾರ್ಯಕ್ರಮ. ದಿ ಕ್ಯಾಪಿಟಲ್ ಹೋಟೆಲ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ರಾಜ್ಯದ 10 ಪ್ರಗತಿಪರ ರೈತರಿಗೆ ಭೂ ತಪಸ್ವಿ ಪ್ರಶಸ್ತಿ ಗೌರವವನ್ನು ನೀಡಲಾಗುತ್ತೆ. ಕೃಷಿ ಇಲಾಖೆಯ ಆಯುಕ್ತರಾದ ವೈಎಸ್ ಪಾಟೀಲ್, ನ್ಯೂಸ್ ಫಸ್ಟ್ ಎಂಡಿ ಹಾಗೂ ಸಿಇಒ ಎಸ್ ರವಿಕುಮಾರ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಕೃಷಿ ವಲಯ. ನಾವು ಹೇಳ್ಬೋದು ಕೃಷಿ ದೇಶದ ಬೆನ್ನೆಲುಬು ಅಂತ ಹೇಳ್ಬೋದು. ಆದರೆ ಸಮಸ್ಯೆಗಳು ತುಂಬಾನೇ ಇದೆ. ಆ ಸಮಸ್ಯೆಗಳಿಂದ ಮುಕ್ತರಾಗಬೇಕು. ಇಡೀ ಕೃಷಿ ವರ್ಗ ಏನಿದೆ, ಕೃಷಿಕರು ಏನಿದ್ದಾರೆ, ಅವರು ಸಮೃದ್ಧವಾಗಿರಬೇಕು ಅಂತ ಹೇಳಿದ್ರೆ ಕೃಷಿಕರಲ್ಲಿ ಜಾಗೃತಿ ಮೂಡಿಸೋದು ಅವಶ್ಯಕ. ಈ ಹಿನ್ನೆಲೆಯಲ್ಲಿ ನ್ಯೂಸ್ ಫಸ್ಟ್ ಸಹಯೋಗದೊಂದಿಗೆ ಕೃಷಿ ದೇವೋಭವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದು ನ್ಯೂಸ್ ಫಸ್ಟ್ನಿಂದ ಕೃಷಿ ದೇವೋಭವ ಕಾರ್ಯಕ್ರಮ ನಡೆಯುತ್ತೆ. ರೈತರಿಗಾಗಿ ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮ ಇದು. KMF ನಂದಿನಿ ಜೊತೆಗೆ KSDL, ಅಗ್ರಿಟೆಕ್ ಪಾರ್ಟ್ನರ್, VST, ಟಿಲ್ಲರ್ ಟ್ರ್ಯಾಕ್ಟರ್ ಲಿಮಿಟೆಡ್ ಕೃಷಿ ದೇವೋಭವ ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ರೈತರಿಗಾಗಿ ಇಡೀ ದಿನ ಈ ಕಾರ್ಯಕ್ರಮ ನಡೆಯುತ್ತೆ. ಕೃಷಿ ತಜ್ಞರಿರ್ತಾರೆ, ಅವ್ರ ಜೊತೆಗೆ ವಿಶೇಷ ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತೆ. ಕೃಷಿ ಸಾಧಕರಿರ್ತಾರೆ, ಅವರ ಯಶೋಗಾಥೆಯನ್ನು ಕೇಳುವಂಥ ಸಮಯವೂ ಕೂಡ ಹೌದು. ಜೊತೆಗೆ ಕೃಷಿ ಸಚಿವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕೃಷಿ ಇಲಾಖೆಯ ಆಯುಕ್ತರು ವೈಎಸ್ ಪಾಟೀಲ್ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಾರೆ. MD ಮತ್ತು ಸಿಇಒ ನ್ಯೂಸ್ ಫಸ್ಟ್ ಎಸ್ ರವಿಕುಮಾರ್ ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇನ್ನು ಕೃಷಿ ದೇವೋಭವ ಕಾರ್ಯಕ್ರಮದ ಸ್ಥಳದಿಂದಲೇ ರಘುಪಾಲ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಘುಪಾಲ್, ನಾನು ಹೇಳಿದ ರೀತಿಯಲ್ಲೇ ನಮ್ಮ ದೇಶದಲ್ಲಿ ಕೃಷಿ ಬೆನ್ನೆಲುಬು ಅಂತ ಹೇಳ್ತೀವಿ. ಆದರೆ ಕೃಷಿಕರ ಸಮಸ್ಯೆಗಳು ಅಗಾಧ, ಅಪರಿಮಿತವಾಗಿದೆ ಆ ಸಮಸ್ಯೆಗಳು. ಅದಕ್ಕೆ ಪರಿಹಾರ ಅಂತ ಕೃಷಿ ದೇವೋಭವ ಕಾರ್ಯಕ್ರಮವನ್ನು ನ್ಯೂಸ್ ಫಸ್ಟ್ ಹಮ್ಮಿಕೊಂಡಿದೆ. ಕಾರ್ಯಕ್ರಮ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಕಾರ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಘುಪಾಲ್. ವಾಸುದೇವ್, ಇವತ್ತು ನ್ಯೂಸ್ ಫಸ್ಟ್ ಕೃಷಿ ಇಲಾಖೆ ಸಹಯೋಗದೊಂದಿಗೆ ರಾಜ್ಯದ ರೈತರಿಗೋಸ್ಕರವಾಗಿ ಕೃಷಿ ದೇವೋಭವ ಅನ್ನೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುವಂತದ್ದು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವಂತಹ ದಿ ಕ್ಯಾಪಿಟಲ್ ಹೋಟೆಲ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಬೆಳಗ್ಗೆ 10:30ಕ್ಕೆ ಕೃಷಿ ಸಚಿವರಾಗಿರುವಂತಹ ಎನ್ ಚೆಲುವರಾಯಸ್ವಾಮಿ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಅದಾದ ನಂತರ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಹಳಷ್ಟು ಜನ ರೈತರಿಗೆ ಇಲ್ಲಿ ಮುಕ್ತ ಅವಕಾಶವನ್ನ ಮಾಡಿಕೊಡಲಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಈ ಒಂದು ವಿಚಾರ ಸಂಕಿರಣ ಏನಿದೆ, ಕೃಷಿ ದೇವೋಭವ ಅನ್ನೋ ವಿಚಾರ ಸಂಕಿರಣ, ರಾಜ್ಯದ ಮೂಲೆ ಮೂಲೆಯಿಂದ ರೈತರು ಕೂಡ ಇಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಇದು ನ್ಯೂಸ್ ಫಸ್ಟ್ ಕೃಷಿ ಇಲಾಖೆ ಸಹಯೋಗದೊಂದಿಗೆ ಮಾಡ್ತಿರುವಂತದ್ದು ರಾಜ್ಯದ ರೈತರಿಗೆ ಉಪಯೋಗವಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ. ಯಾಕಂದ್ರೆ ರಾಜ್ಯದ ಬಹಳಷ್ಟು ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಯಾವೆಲ್ಲ ಯೋಜನೆಗಳಿದೆ, ಜೊತೆಗೆ ಸರ್ಕಾರದಿಂದ ಕೊಡುವಂತಹ ಸವಲತ್ತುಗಳೇನು, ಜೊತೆಗೆ ಪ್ರಸ್ತುತವಾಗಿ ರಾಜ್ಯದ ರೈತರು ಎದುರಿಸುತ್ತಿರುವಂತಹ ಸವಾಲುಗಳೇನೇನಿದೆ, ಜೊತೆಗೆ ರೈತರಿಗೆ ತಮ್ಮ ಭೂಮಿಯಲ್ಲಿ ಯಾವ ಬೆಳೆಯನ್ನ ಬೆಳಿಬಹುದು, ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ ಬೆಳೆಯನ್ನ ಬೆಳೆದ್ರೆ ಉಪಯುಕ್ತವಾಗುತ್ತೆ, ಜೊತೆಗೆ ಯಾವ್ಯಾವ ಜಿಲ್ಲೆಗಳಿಗೆ ರಾಜ್ಯ ಸರ್ಕಾರ ನೀಡುತ್ತಿರುವಂತಹ ಅನುದಾನ ಎಷ್ಟಿದೆ, ಜೊತೆಗೆ ಏನೆಲ್ಲ ಸವಲತ್ತುಗಳಿದೆ, ಯಾವೆಲ್ಲ ಯೋಜನೆಗಳನ್ನ ನಾವು ಸರ್ಕಾರದಿಂದ ಪಡೆದುಕೊಳ್ಳಬಹುದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಈ ಒಂದು ಕೃಷಿ ದೇವೋಭವ ಕಾರ್ಯಕ್ರಮದಲ್ಲಿ ವಿಸ್ತೃತವಾಗಿ ಒಂದು ವಿಚಾರ ಸಂಕಿರಣ ಕೂಡ ನಡೆಯಲಿದೆ. ಜೊತೆಗೆ ಇಲ್ಲಿ ರಾಜ್ಯದ ರೈತರು ಯಾರೆಲ್ಲ ಭಾಗಿಯಾಗ್ತಾರೆ ಅವರು ಕೂಡ ಇಲ್ಲಿ ಬರುತ್ತಿರುವಂತಹ ತಜ್ಞರ ಜೊತೆಗೆ ಕೃಷಿ ಸಚಿವರ ಜೊತೆ ಕೂಡ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನ ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಜೊತೆಗೆ ಇವತ್ತಿನ ಕೃಷಿ ಪದ್ಧತಿ ಯಾವ ರೀತಿಯಾಗಿದೆ ಅನ್ನೋ ಒಂದು ವಿಚಾರ ಕೂಡ ಇಲ್ಲಿ ಚರ್ಚೆ ಆಗುತ್ತೆ. ಜೊತೆಗೆ ರೈತರು ಆಧುನಿಕ ಕೃಷಿಯನ್ನ ಯಾವ ರೀತಿಯಾಗಿ ಅಳವಡಿಕೆ ಮಾಡ್ಕೊಳ್ಬಹುದು, ಜೊತೆಗೆ ಆಧುನಿಕ ತಂತ್ರಜ್ಞಾನವನ್ನ ಕೃಷಿಯಲ್ಲಿ ಯಾವ ರೀತಿ ಅಳವಡಿಕೆ ಮಾಡ್ಕೊಳ್ಬಹುದು, ಇವತ್ತಿನ ಪ್ರಸ್ತುತ ಸ್ಥಿತಿ ಕೃಷಿ ಪದ್ಧತಿಯನ್ನು ಯಾವ ರೀತಿ ಬದಲಾವಣೆ ಮಾಡಿಕೊಳ್ಬೇಕು, ಇದೆಲ್ಲದರ ಬಗ್ಗೆ ಒಂದು ಚರ್ಚೆಯಲ್ಲಿ ನಡೆಯುತ್ತೆ. ಇವತ್ತು ಬೆಳಗ್ಗೆ 10:30ಕ್ಕೆ ದಿ ಕ್ಯಾಪಿಟಲ್ ಹೋಟೆಲ್ನಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. 10:30 ನಂತರ ಬೇರೆ ಬೇರೆ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ಗಳು, ಅದರಲ್ಲಿ ಕೃಷಿ ಇಲಾಖೆ ಇರಬಹುದು, ಪಶುಸಂಗೋಪನೆ ಇಲಾಖೆ ಇರಬಹುದು, ತೋಟಗಾರಿಕೆ ಇಲಾಖೆ ಇರಬಹುದು, ಹೀಗೆ ಸಂಬಂಧಪಟ್ಟಂತಹ ಕೃಷಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಇಲಾಖೆಗಳ ತಜ್ಞರು ಕೂಡ ಅಧಿಕಾರಿಗಳು ಕೂಡ ಇಲ್ಲಿ ಭಾಗಿಯಾಗಲಿದ್ದಾರೆ. ರೈತರಿಗೆ ಬೇಕಾಗುವಂತಹ ಬಹುಯುಕ್ತ ಮಾಹಿತಿಯನ್ನು, ಉಪಯುಕ್ತವಾದಂತಹ ಮಾಹಿತಿಯನ್ನ
ರೈತರಿಗೆ ಇಲ್ಲಿ ತಿಳುವಳಿಕೆಯನ್ನ ಕೂಡ ಕೊಡಲಾಗುತ್ತೆ. ಜೊತೆಗೆ ರೈತರು ಕೂಡ ತಜ್ಞರ ಜೊತೆಗೆ ಮಾತನಾಡೋದಕ್ಕೆ ಕೂಡ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಇಲ್ಲಿ ಉಚಿತವಾದ ಪ್ರವೇಶವನ್ನು ಕೂಡ ನೀಡಲಾಗುತ್ತೆ. ಬೆಳಗ್ಗೆ 10:30ಕ್ಕೆ ಉದ್ಘಾಟನೆ ಆದ್ರೆ ಸಂಜೆ 5 ಗಂಟೆವರೆಗೂ ಕೂಡ ಈ ಕಾರ್ಯಕ್ರಮ ನಡೆಸಲಾಗ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ರಘುಪಾಲ್. ಸೊ ಈ ಕಾರ್ಯಕ್ರಮದ ಹೆಸರೇ ನೋಡಿ, ಕೃಷಿ ದೇವೋಭವ. ಅಂದರೆ ಕೃಷಿ ದೇವರಿಗೆ ಸಮಾನ ಅಂತ ಅನ್ನ ಕೊಡುವಂಥವ್ರು ಕೃಷಿಕರು. ಆದರೆ ಇವತ್ತು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಈ ದೇಶದ 40% ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ಕೃಷಿಯನ್ನೇ ಅವಲಂಬಿತವಾಗಿದೆ. ಆದರೆ ಆ ಕೃಷಿ ಲಾಭದಾಯಕವಾಗ್ತಾ ಇದೆಯಾ? ಇಲ್ಲ. ಕೃಷಿಯಿಂದ ನಷ್ಟವೇ ಹೆಚ್ಚಾಗ್ತಾ ಇದೆ. ಸರ್ಕಾರಗಳು ಸಾಕಷ್ಟು ಯೋಜನೆಗಳನ್ನು ಮಾಡ್ತಾ ಇದೆ, ರೈತರಿಗೋಸ್ಕರ ಯೋಜನೆಗಳನ್ನು ಕೊಡ್ತಾ ಇದೆ. ಆದರೆ ನಿಜಕ್ಕೂ ರೈತರಿಗೆ ತಲುಪ್ತಾ ಇದೆಯಾ? ರೈತರಿಗೆ ಲಾಭದಾಯಕವಾದಂಥ ಯೋಜನೆಗಳನ್ನು ಸರ್ಕಾರ ಮಾಡ್ತಾ ಇದೆಯಾ? ರೈತರು ಈ ನೂತನವಾದಂಥ ಕೃಷಿ ಪದ್ಧತಿಯನ್ನು ಹೇಗೆ ಅಳವಡಿಸ್ಕೊಳ್ಬೇಕು, ಅದರಲ್ಲಿರುವಂಥ ಚಾಲೆಂಜಸ್ಗಳು ಯಾವೆಲ್ಲ? ಜೊತೆಗೆ ನಾವಿವತ್ತು ಹೇಳ್ತೀವಿ, ತೋಟಗಾರಿಕಾ ಬೆಳೆಗಳಾಗಿರ್ಬೋದು ಅಥವಾ ಸಾಮಾನ್ಯವಾಗಿ ನಾವು ತಿನ್ನೋ ಆಹಾರದ ಬೆಳೆಗಳಾಗಿರ್ಬೋದು, ಇದನ್ನೆಲ್ಲ ಬೆಳಿತೀವಿ. ಬೆಳೆದಂಥ ಬೆಳೆಗೆ ಬೆಲೆ ಸಿಗೋದಿಲ್ಲ. ಬೆಲೆ ಇರುವಾಗ ಆ ಬೆಳೆ ಕಡಿಮೆ ಆಗಿರುತ್ತೆ. ಯಾವ ಸಂದರ್ಭದಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು, ಯಾವ ಹೊತ್ತಿನಲ್ಲಿ ಯಾವ ಬೆಳೆಯನ್ನು ಬೆಳೆದರೆ ನಮಗೆ ಸರಿಯಾದ ಬೆಲೆ ಸಿಗುತ್ತೆ, ಇದೆಲ್ಲವನ್ನು ಆಲೋಚನೆ ಮಾಡಬೇಕು ಒಬ್ಬ ಕೃಷಿಕ. ಸುಮ್ಮನೆ ನನ್ನಲ್ಲಿ ಭೂಮಿ ಇದೆ, ನಾನು ಕೃಷಿ ಮಾಡ್ತೀನಿ, ಲಾಭ ಮಾಡ್ತೀನಿ ಅಂತ ಹೋದರೆ ನೋ, ನೆವರ್, ಚಾನ್ಸೇ ಇಲ್ಲ. ಇವತ್ತು ಸಾಕಷ್ಟು ಜನ ಬೆಂಗಳೂರಿನಂಥ ಸಿಟಿಯನ್ನು ತೊರೆದು ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ. ಆ ಹಳ್ಳಿಗಳಲ್ಲಿ ಕೃಷಿ ಮಾಡ್ತೀನಿ ಅಂತ ನಿಂತಿದ್ದಾರೆ. ಆದರೆ ಅವ್ರಿಗೆ ಲಾಭದಾಯಕ ಆಗ್ತಾ ಇದೆಯಾ ಆ ಕೃಷಿ? ಎಲ್ಲೋ ಯೂಟ್ಯೂಬಲ್ಲಿ ನೋಡಿರ್ತಾರೆ, ಯಾವುದೋ ಒಂದು 4 ವಿಡಿಯೋ ನೋಡಿರ್ತಾರೆ. ವಿಡಿಯೋದಲ್ಲಿ ಹೇಳಿರ್ತಾರೆ ಲಕ್ಷ ಗಳಿಸಿ, ಕೋಟಿ ಗಳಿಸಿ ಅಂತ ಹೇಳಿರ್ತಾರೆ. ಅಲ್ಲಿ ಹೋದಾಗ ರಿಯಾಲಿಟಿ ಗೊತ್ತಾಗುತ್ತೆ. ಲಕ್ಷನೂ ಇಲ್ಲ, ಕೋಟಿನೂ ಇಲ್ಲ, ಸಾಕಪ್ಪ ಸಾಕು, ಈ ಭೂಮಿನೂ ಸಾಕು, ಕೃಷಿನೂ ಸಾಕು, ವಾಪಸ್ ಬಂದುಬಿಡ್ತೀನಿ ಅಂತ ಬರುವಂಥವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಯಾಕೆ ಬರ್ತಾರೆ ವಾಪಸ್ಸು? ಲ್ಯಾಕ್ ಆಫ್ ಇನ್ಫಾರ್ಮೇಷನ್, ಮಾಹಿತಿಯ ಕೊರತೆ. ಈ ಮಾಹಿತಿಯ ಕೊರತೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನ್ಯೂಸ್ ಫಸ್ಟ್ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಲ್ಲಿ ಅನೇಕ ತಜ್ಞ ವೈದ್ಯರಿರ್ತಾರೆ, ಕೃಷಿಯಲ್ಲಿ ಸಾಧನೆ ಮಾಡಿದಂಥವ್ರು ಇರ್ತಾರೆ, ಅವರು ಭಾಗಿಯಾಗ್ತಾರೆ, ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾರೆ, ತಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿಕೊಳ್ತಾರೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.